ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಫೋರ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಓಕೆ, ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ನಾನು ಪ್ಯಾಕಿಂಗ್ದು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಅಕ್ಕನ ಮದುವೆ ಇದೆ. ಸೊ ಇನ್ ಕಂಟಿನ್ಯೂಸ್ ಬ್ಲಾಗ್ಸ್ ಬರುತ್ತೆ. ಮದುವೆ ಸೆಲೆಬ್ರೇಷನ್ ಆಗಿರ್ಬೋದು, ಎಲ್ಲ ಬರುತ್ತೆ. ಅದು ಸದ್ಯಕ್ಕೆ ಈಗ ಸ್ಟಾರ್ಟಿಂಗ್ ವಿತ್ ಪ್ಯಾಕಿಂಗ್ ಮಾಡೋಣ ಬನ್ನಿ. ಓಕೆ, ಏನು ಪ್ಯಾಕಿಂಗ್ ಅಂತಂದ್ರೆ ಸಿಂಪಲ್ ಪ್ಯಾಕಿಂಗೇ ಎಲ್ಲರೂ ಮಾಡೋ ಥರನೇ. ಸೊ ನಾವು ಯಾವ ಥರ ರೆಡಿ ಆಗಿದ್ದೀವಿ ಅಂತ ತೋರಿಸೋದಕ್ಕೆ ಅಷ್ಟೇ. ನಾನು ಯೂಶಲಿ ಈ ಥರ ಎಲ್ಲ ಸ್ಟೋರೇಜ್ ಲೈಕ್ ಆರ್ಗನೈಸ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ ಪ್ಯಾಕೆಟ್ನ. ನಾನು ಪ್ಯಾಕಿಂಗಿಗೆ ಯೂಸ್ ಮಾಡಿದ್ದೀನಿ. ಸೊ ದ್ಯಾಟ್ ಈಚ್ ಆ್ಯಂಡ್ ಒಂದೊಂದು ಔಟ್ಫಿಟ್ ಸಪ್ರೇಟಾಗಿ ಒಂದು ಕವರ್ಗೆ ಹಾಕಿದ್ದೀನಿ. ಒಂದೊಂದು ಏನದು ಫಂಕ್ಷನ್ನಿಗೆ, ಒಂದೊಂದು ಶಾಸ್ತ್ರಕ್ಕಾದ್ರೂ ಒಂದೊಂದು ಸಪ್ರೇಟ್ ಔಟ್ಫಿಟ್ ಥರ ಇಟ್ಕೊಂಡಿದ್ದೀನಿ ನಾನು. ನೋಡ್ಬೋದು ಈ ಥರ ಪೂರ್ತಿ ಸಿಂಗಲ್ ಆಗಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂತಂದರೆ ಈ ಕವರ್ ಬಂದ್ಬಿಟ್ಟು ಟೈಟರ್ ಥರ ಕ್ಯಾಸಿ ನಿಮಗೆ ಕ್ಯಾಪ್ ಥರ ಇದೆ. ಆ್ಯಂಡ್ ಇದು ಕವರ್ದು ಲಿಂಕು ಮತ್ತು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದು ಸ್ಟೋರೇಜ್ ಆರ್ಗನೈಸರ್ ಕವರ್ ಕೂಡ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇದು ಸ್ಪೆಷಾಲಿಟಿ ಅಂದರೆ ಆ್ಯಕ್ಚುಲಿ ಲೆಹೆಂಗಾ ತುಂಬ ವೆಯ್ಟ್ ಇದೆ ಮತ್ತು ತುಂಬ ದೊಡ್ಡದಿದೆ. ಸೊ ಇದರ ಥರ ಒಂದು ಪಂಪ್ ಥರ ಇದೆ. ಇದು ಕ್ಯಾಪ್ ಓಪನ್ ಮಾಡಿ ನೀವು ಯಾವುದೇ ಬಟ್ಟೆ ಹಿಂದೆ ಒಳಗಡೆ ಹಾಕ್ಬಿಟ್ಟು ಜಿಪ್ ಲಾಕ್ ಹಾಕಿ, ವಿಲ್ ಬಿ ಗೆಟಿಂಗ್ ಜಿಪ್ ಲಾಕ್ ಸಪ್ರೇಟ್ಲಿ. ಜಿಪ್ ಲಾಕ್ ಹಾಕಿ ಕ್ಯಾಪ್ ತೆಗೆದು ತೋರಿಸ್ತೀನಿ. ಇದು ಟೈಟ್ ಆಗಿದೆ. ಕ್ಯಾಪ್ ತೆಗೆದು ಇದನ್ನು ಲಾಕ್ ಮಾಡಿ ಜಸ್ಟ್ ಟು ಪುಲ್ ಇಟ್ ಔಟ್. ಆಗೇನಾಗುತ್ತೆ, ಒಳಗಡೆ ಹೇರ್ ಎಲ್ಲ ಟೈಟ್ ಆಗುತ್ತೆ. ದೆನ್ ರಿಮೂವ್ ಆ್ಯಂಡ್ ಕ್ಲೋಸ್ ಇಟ್ ಅಪ್. ಎಸ್, ಇದು ಆ್ಯಕ್ಚುಲಿ ಲೆಹಂಗಾ ಸೈಜ್ ಬಂದು ಇಷ್ಟು ದೊಡ್ಡದಿದೆ. ಕಂಪ್ರೆಸ್ ಆಗಿರೋದಕ್ಕೆ ನಿಮಗೆ ಇಷ್ಟು ಫೀಲ್ ಬರುತ್ತೆ. ಇದು ಓಪನ್ ಮಾಡೋದು ಇಷ್ಟಿಲ್ಲ. ಸೊ ನಿಮಗೆ ಪ್ಯಾಕೇಜಿಂಗ್ ಇಲ್ಲ ಅಂದರೆ ಕಬೋರ್ಡಲ್ಲಿ ಸ್ಟೋರೇಜ್ ಮಾಡೋದಕ್ಕೂ ತುಂಬ ಯೂಸ್ ಆ್ಯಂಡ್ ಚೆನ್ನಾಗಿರುತ್ತೆ. ಎಸ್, ಇದು ಯೂಶ್ವಲಿ ಫಂಕ್ಷನ್ ದಿವಸನೇ ತೆಗೆಯೋದ್ರಿಂದ ನಾನು ಡೈರೆಕ್ಟ್ ಕೆಳಗಡೆ ಇಡ್ತೀನಿ. ಇದಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡ್ ಅವ್ರದ್ದು ಸೂಟ್, ಜಸ್ಟ್ ಚೆಕ್ ಇಟ್ ಔಟ್ ಒನ್ಸ್, ಸೆಟ್ ಫುಲ್ ಇದೆಯಾ ಅಂತ ಡಬಲ್ ಚೆಕ್ ಮಾಡ್ತಿರೋದಷ್ಟೇ. ಎಸ್, ಆ್ಯಂಡ್ ಟೈ. ಯಪ್, ಎಸ್. ದೆನ್ ಇದನ್ನು ಫಸ್ಟ್ ಇಟ್ಬಿಡೋಣ, ಸೊ ದಟ್ ಅದು ಮಿಸ್ ಆಗೋದು ಬೇಡ ಅಂತ ಅಷ್ಟೇ. ಓಕೆ, ಅದ್ರ ಜೊತೆಗೆ ನೆಕ್ಸ್ಟು ನನ್ನ ಈ ಎರಡಕ್ಕೇನೆ ಆಲ್ಮೋಸ್ಟ್ ನೀವು ಬರೀ ಲೆಹೆಂಗಾ ಇಡಂಗಿದ್ರೆ ಒಂದು ಸೂಟ್ ಕೇಸ್ ಇದ್ರೂ ಸಾಲ್ತಿರ್ಲಿಲ್ಲ. ಹಾಗೆ ನೆಕ್ಸ್ಟು ಅವತ್ತು ನೆಕ್ಸ್ಟ್ ಇದು ಐಟಮ್ಗೆ ಇಡೋದಕ್ಕೆ, ಬಿಕಾಸ್ ಇಲ್ಲೇ ಇಡ್ತಿರೋದು ಏನಕ್ಕೆ ಅಂತಂದರೆ ಇದು ಜಿಪ್ ಹಾಕ್ಬೋದು, ಅದಕ್ಕೋಸ್ಕರ. ಯು ಕ್ಯಾನ್ ಕ್ಲೋಸ್ ಇಟ್ ಅಪ್. ನೀವು ಇನ್ನೊಂದು ಐಟಮ್ ಎಲ್ಲ ಇಟ್ಟು ಕ್ಲೋಸ್ ಮಾಡ್ಕೋಬೋದು, ಹಂಗೆ ಅದಕ್ಕೋಸ್ಕರ. ಆ್ಯಂಡ್ ಇದ್ರ ಜೊತೆ ಇನ್ನೊಂದು ಐಟಮ್ ಅಂದರೆ ಜೋಡಿಸೋದಕ್ಕೆ ಈಸಿ ಆ್ಯಂಡ್ ಮೆಸಪ್ ಆಗಲ್ಲ. ಬಿದ್ದೋಗುತ್ತೆ ಅಂತ ಭಯ, ಇಲ್ಲ ಐರನ್ ಹೋಗುತ್ತೆ ಅಂತ ಭಯ ಅಂಥದ್ದೆಲ್ಲ ಏನೂ ಇರಲ್ಲ. ನೀಟಾಗಿರುತ್ತೆ, ಕ್ಲೀನಾಗಿ ಸಿಗುತ್ತೆ. ಓಕೆ, ಈಗ ಕ್ಲೋತ್ಸ್ ಪ್ಯಾಕಿಂಗ್ ಆಯಿತು. ನೆಕ್ಸ್ಟ್ ಬಂದು ಆಕ್ಸೆಸರೀಸ್. ಇನ್ ಗರ್ಲ್ಸ್ ಆಲ್ಮೋಸ್ಟ್ ಒಂದಲ್ಲ ಎರಡು ಬಿಗ್ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಡೈಲಿ ಯೂಸ್ ಲೈಕ್ ನಾರ್ಮಲ್ ಕ್ರೀಮ್, ಲಿಪ್ ಬಾಮ್, ನೈಲ್ ಪಾಲಿಶ್ ರಿಮೂವರ್, ಡೈಲಿ ಫೇಸ್ ಕ್ರೀಮ್ ಆಗಿರ್ಬೋದು, ಟಿಶ್ಯೂ,
ಪೌಡರ್ ನಂದಂತನಲ್ಲ, ನನ್ನ ಮಗಂದು ಸಹ ಚಿಕ್ಕೊಂದು, ಅವನದು ಬಾಡಿ ಲೋಷನ್, ಮಕ್ಕಳಿಗೆ ಬೇಬಿ ಪೌಡರ್, ಬೇಬಿ ಕ್ರೀಮ್ ಎಲ್ಲ ಇದೆ. ಆ್ಯಂಡ್ ಬ್ರಷಸ್, ಪಿನ್, ಏರ್ ಪಿನ್, ಕ್ರೀಮ್, ಸ್ಟಿಕರ್ಸ್ ಆದಷ್ಟು ಇದೆ. ನನಗೆ ಈ ಪೌಚ್ ತುಂಬಾ ಇಷ್ಟ ಆಯಿತು. ಇದು ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಅವೈಲೇಬಲ್ ಇರುತ್ತೆ. ಲಿಂಕ್ ನಾನು ಇದ್ರದ್ದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಲೈಕ್ ಲೇಡೀಸ್ ನೀವು ಯೂಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ಇವಾಗ ಜೆಂಟ್ಸು ಕೆಲವರು ಯೂಸ್ ಮಾಡ್ತಾರೆ. ಇದೇನಕ್ಕಂದರೆ ಒಂದು ತುಂಬ ವೈಡಾಗಿ ಓಪನ್ ಆಗುತ್ತೆ. ಸೊ ನೀವು ಈ ಥರ ಬ್ಯಾಗಲ್ಲಾದರೆ ಹುಡುಕ್ಬೇಕನ್ನೋದು ಇರಲ್ಲ. ಅದೊಂದು. ಆ್ಯಂಡ್ ಕ್ಲೋಸಿಂಗು ಅಷ್ಟೇ ಸಿಂಪಲ್ ಜಿಪ್ ಇರುತ್ತೆ. ಯು ಕ್ಯಾನ್ ಪುಲ್ ಇಟ್ ಅಪ್ ಆ್ಯಂಡ್ ಟಕ್ ಮಾಡಿ ಜಸ್ಟ್ ಕ್ಲೋಸ್ ಇಟ್ ಅಪ್. ಆ್ಯಂಡ್ ನಿಮಗಿದು ನಾರ್ಮಲ್ ಪೌಚ್ ಥರ ಇರುತ್ತೆ, ಬಟ್ ಓಪನ್ ಮಾಡೋದು ತುಂಬ ವೈಡ್ ಆಗಿರುತ್ತೆ. ದಿಸ್ ಇಸ್ ಒನ್ ಪೌಚ್. ಆ್ಯಂಡ್ ಸೆಕೆಂಡ್ ಒನ್ ಇದು ನಿಮಗೆ ಇವಾಗ ಡಿಮಾರ್ಟಲ್ಲೂ ಅವೈಲೇಬಲ್ ಇದೆ. ಒಬ್ಬಿಸಿ ಎಲ್ಲರಿಗೂ ಗೊತ್ತಿದೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋದಲ್ಲಿ ಸಿಗುತ್ತೆ. ಇಟ್ಸ್ ವಾಷೆಬಲ್. ಇದು ವಾಶ್ ಬ್ಯಾಗ್ ಅಂತ. ಲೈಕ್ ಇಟ್ಸ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಎಲ್ಲ ಕಾಣುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ವಾಷೆಬಲ್, ವಾಟರ್ ಪ್ರೂಫ್. ದಿಸ್ ಇಸ್ ಆಲ್ಸೋ ವಾಟರ್ ಪ್ರೂಫ್. ಇದರಲ್ಲಿ ಆಲ್ಮೋಸ್ಟ್ ಹೇರ್ ಬನ್, ಪರ್ಫ್ಯೂಮ್, ವೆಟ್ ಟಿಶ್ಯೂ ಇದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಹುಡುಗಿರಿಗೆ ಯಾರಿಗಾದ್ರು ಸ್ವೆಟ್ ಆಗ್ತಾರೆ, ಅದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಮೇಕಪ್ ರಿಮೂವ್ ಮಾಡೋಕ್ಕೂ ತುಂಬ ಯೂಸು. ಹೇರ್ ಸ್ಪ್ರೇ, ಹೇರ್ ಸಿರಮ್, ಬ್ಯಾಂಗಲ್, ಹುಡುಗಿರಿಗೆ ಬಳೆ ಇಲ್ಲದೆ ಫಂಕ್ಷನ್ ಅದು ಕಂಪ್ಲೀಟ್ ಅಲ್ಲ. ಸೊ ಆ್ಯಂಡ್ ಮಾಸ್ಕ್ ಆ ಥರದ್ದೆಲ್ಲ ಇದೆ. ಲೈಕ್ ಮಾಸ್ಕ್ ಕ್ಯಾರಿ ಮಾಡಿ, ಲೈಕ್ ಸದ್ಯಕ್ಕೆ ಹೆಲ್ತು ಸರಿ ಇಲ್ಲ, ಸೊ ಮಾಸ್ಕ್ ಬೇಕು. ಆ್ಯಂಡ್ ವೆದರ್ ಹೆಂಗಿದೆ ಅಂದರೆ ಕೋಲ್ಡ್ ಕಾಫ್ ಜಾಸ್ತಿ ಬೇಗ ಬರುತ್ತೆ. ಸೊ ಒಂದು ಮಾಸ್ಕ್. ಆ್ಯಂಡ್ ಥರ್ಡ್ ಇದು ನಂಗೆ ತುಂಬ ಫ್ಯಾಸಿನೇಟಿಂಗ್, ತುಂಬ ಡಿಫ್ರೆಂಟ್ ಆಗಂತ ಅನಿಸ್ತು. ಸೊ ಬ್ರಷ್ ಪರ್ಚೇಸ್ ಮಾಡಿದೆ. ಸೊ ನಾವು ನಾರ್ಮಲ್ ಬ್ರಷಸ್ ಯೂಸ್ ಮಾಡೋದು. ಇದೊಂದು ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ರೀಸನಬಲ್ ಅಂತ ಅನಿಸ್ತು. 30 ರೂಪೀಸ್. ಲೈಕ್ ನಾರ್ಮಲ್ ಬ್ರಷ್ ಎಲ್ಲ 24 ಥರ ಸಿಗುತ್ತೆ. ಮೇ ಬಿ ಈ ಬಾಕ್ಸಿಗೆ ಒಂದು ಎಕ್ಸ್ಟ್ರಾ ಹಾಕಿರ್ಬೋದು ಏನೋ. ಟ್ರಾವೆಲಿಂಗ್ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ. ನೆಕ್ಸ್ಟ್ ಈ ಸ್ಮಾಲ್ ಬಾಕ್ಸಲ್ಲಿ ಐ ಹ್ಯಾವ್ ವಿತ್ ಪೇರ್ ಆಫ್ ಇಯರಿಂಗ್ ಆ್ಯಂಡ್ 2 to 3 ನೆಕ್ ಪೀಸ್ ಬೇಸಿಕ್ ಅಷ್ಟೇ. ಇದು ಸ್ಟೋನ್ ಇರೋದಕ್ಕೆ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಆ್ಯಂಡ್ ಇದ್ರ ಜೊತೆ ಇದ್ರ ಸೆಟ್ ಆ್ಯಂಡ್ ಇದು 2 ಲಿಟಲ್ ಬ್ಯಾಂಗಲ್ಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಸಿಂಗಲ್ ಹಾಕ್ಕೋಬೋದು. ಚೆಂದ ಥರ ಇದೆ. ನೆಕ್ಸ್ಟ್ ತೊಗೊಳ್ಳೋಬೇಡ ಗೊತ್ತಿಲ್ಲ, ಬಟ್ ಇರಲಿ ಅಂತ. ಇದು ನೋವಾ ಕಂಪ್ನಿದು 2-in-1 ಹೇರ್ ಕರ್ಲರ್ ಕಮ್ ಸ್ಟ್ರೈಟ್ನರು. ಯೂಶ್ವಲಿ ಹೇರ್ ಸ್ಟ್ರೈಟ್ನಿಂಗಿಂದ ನಾನು ಯೂಸ್ ಮಾಡೋ ಸ್ಟ್ರೈಟ್ನರು, ಲೈಕ್ ಹೇರ್ ಕರ್ಲಿಗೆಲ್ಲ ಯೂಸ್ ಮಾಡಲ್ಲ. ಸ್ಟ್ರೈಟ್ನರ್ ಏನಕ್ಕಂತಂದರೆ ಸ್ಯಾರಿ ಪ್ಲೇಟ್ಸ್ ಆಗಲಿ, ನೆರಿಗೆ ಆಗಲಿ ಮಾಡಿದಾದ್ಮೇಲೆ ನೀವು ಸ್ಟ್ರೈಟ್ನರಿಂದ ಯೂಸ್ ಮಾಡಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಅಂತ ಯೂಸ್ ಮಾಡೋದು. ಇದು ಒಂದು ಟಿಪ್ಪು ಮೇ ಬಿ ಎಲ್ಲರೂ ನೋಡಿರ್ತಾರೆ. ಸೊ ಟ್ರೈ ಮಾಡಿ. ಆ್ಯಂಡ್ ಇನ್ ಕೇಸ್ ನಾನೇನಾದ್ರು ಮರ್ತಿದ್ರೆ, ಬಿಟ್ಟಿದ್ರೆ, ಟ್ರಾವೆಲ್ ಟೈಮಲ್ಲಿ ಏನೋ ಯೂಸ್ ಆಗುತ್ತೆ ಅಂತ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಆ್ಯಕ್ಚುಲಿ ಇದ್ರದ್ದು ಬ್ಯಾಗ್ ಇದೆ, ಹೊಸ ತೊಗೊಂಡಿರೋದು. ಸೊ ಹಾಗೆ ಇಟ್ಟಿದ್ದೀನಿ. ಇದು ಅಷ್ಟೇ ಜ್ಯುವೆಲ್ರೀಸ್ ಎಲ್ಲ ಇದೆ. ಸೊ ಇದನ್ನು ಬ್ಯಾಗಿಗೆ ಇಡಬೇಕು. ದಿಸ್ ಇಸ್ ಒನ್ ಥಿಂಗ್. ಇದ್ರ ಜೊತೆಗೆ ವೇರ್ ಇಸ್ ದಟ್ ಬ್ಯಾಗ್? ಜಸ್ಟ್ ಅ ಮಿನಿಟ್, ಒಂದು ನಿಮಿಷ. ಪೌಚ್ ಇನ್ ದ್ಯಾಟ್ ಐ ಹ್ಯಾವ್ ಇದು ಪಾಪುದು ಸಿರಪ್ಪು, ಇಲ್ಲ ನಮ್ದು ಅದು ಟ್ಯಾಬ್ಲೆಟ್ ಇರ್ಬೋದು. ನಮ್ಮ ಟ್ಯಾಬ್ಲೆಟು, 1 ಬ್ಯಾಂಡೇಡ್, ಟೂತ್ಪಿಕ್ ಆ್ಯಂಡ್ ಫ್ಯೂ ಬಟ್ಸ್, ಜೊತೆಗೆ ಮಸ್ಕಿಟೋ ರೆಪಲೆಂಟ್. ಆ್ಯಂಡ್ ದಿಸ್ ಇಸ್ ಅ ಪೆಡಿಕ್ಯೂರ್ ಕಿಟ್. ಚಿಕ್ಕದು ಅವೈಲೇಬಲ್ ಇರುತ್ತೆ. ಇದು ಸ್ಮಾಲ್ ಸಿಸರ್ ಎಲ್ಲ ಇರುತ್ತೆ. ಸೊ ನಂಗೆ ಇದು ತುಂಬ ಯೂಸ್, ಲೈಕ್ ಎಲ್ಲೋದು ಕ್ಯಾರಿ ಮಾಡ್ತೀನಿ. ನಾಟ್ ಬಿಕಾಸ್ ಆಫ್ ಮೆಡಿಕ್ಯೂರ್ಗೆಲ್ಲ, ಸ್ಮಾಲ್ ಸಿಸರ್ ಕನ್ವೀನಿಯೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಕ್ಯಾರಿ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಫ್ಯೂ ಮೆಡಿಸಿನ್ ಇಟ್ಕೊಂಡ್ರೆ ಆಗುತ್ತೆ. ಆ್ಯಂಡ್ ನಾಟ್ ಟು ಫರ್ಗೆಟ್ ಮೊಬೈಲ್ ಚಾರ್ಜರ್, ಕ್ಯಾಮ್ರಾ ತೊಗೊಂಡೆ, ಕ್ಯಾಮ್ರಾ ಚಾರ್ಜರ್, ಟ್ರೈಪಾಡ್, ಸೆಲ್ಫಿ ಸ್ಟಿಕ್ ಆಗಿರ್ಬೋದು, ವಾಲೆಟ್, ಪರ್ಸ್. ಎಸ್, ದ್ಯಾಟ್ಸ್ ಇಟ್. ನನ್ನ ಪ್ರಕಾರ ನಾನು ಎಷ್ಟು ಟ್ರಾವೆಲ್ ಮಾಡ್ತಿದ್ದೀನಿ. ನಿಮ್ಗೇನಾದ್ರು ನಾನು ತೊಗೊಂಡು ಹೋಗ್ಬೇಕಿತ್ತು, ಇಲ್ಲ ನೀವು ಇದನ್ನು ತೊಗೊಂಡು ಹೋಗ್ತಿದ್ರಿ ಅಂತ ಇದ್ದರೆ ಕಮೆಂಟ್ ಸೆಷನ್ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಬಾಯ್.